ಇವತ್ತು ನಾನು ಯಾವ ಫಿಲ್ಮ್ನ ರೋಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪುಷ್ಪ 2. ಅಲ್ಲುಲು ಪಲ್ಲುಲು ಇಲ್ಲುಲು ಹಿಡ್ಕೊಳ್ಳೋತು ಲುಲು. ಹೊಟ್ಟೆಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ಮಾತಾಡಕಾರ. ಬೈ ದ ವೇ ಪುಷ್ಪ ಅಂದ್ರೆ ಫೈರ್ ಅಲ್ಲ, ವೈಲ್ಡ್ ಫೈರ್, ವೈಲ್ಡ್ ಫೈರ್, ವೈಲ್ಡ್ ಫೈರ್, ವೈಲ್ಡ್ ಫೈರ್. ಇದೇನಾ ನಿಮ್ ಮನೇಲಿ ಕಲ್ಸಿರೋದು? ಈ ಫಿಲಿಮು ಆಲ್ಮೋಸ್ಟ್ 4 ಗಂಟೆ ಐತೆ. ಊಟ ಏನಾದ್ರು ತಗೊಂಡೋಗಂಗಿದ್ರೆ ಊಟ ತಗೊಂಡೋಗ್ಬಿಡಿ. ಈ ಫಿಲ್ಮ್ ಓಪನ್ ಆಗ್ತಿದಂಗೆ ಜಪಾನ್ ದೇಶದಲ್ಲಿ ಒಂದು ಪೋರ್ಟ್ ನಲ್ಲಿ ಪುಷ್ಪನ್ನ ಉಲ್ಟಾ ನೇತಾಕಿರ್ತಾರೆ. ವಿಲನ್ ಅವ್ರನ್ನೆಲ್ಲ ಸಾಯಿಸಿ ಅಂತ ಹೇಳ್ತಿದಂಗೆ ಅವ್ರ ಹತ್ರ ಗನ್ ಇರುತ್ತೆ, ಆದ್ರೂ ಅವ್ರು ಯಾರು ಗನ್ ತೆಗಿಯಲ್ಲ, ಅವರು ಕತ್ತಿಗಳನ್ನ ತೆಗಿತಾರೆ. ಓಕೆ, ಇದೆಲ್ಲ ಆಯ್ತ್ಮೇಲೆ ನಮ್ ಹೀರೋ ಪುಷ್ಪ ಏನ್ ಮಾಡ್ತಾನೆ, ಈ ಕಡೆಯಿಂದ ಆ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ನೇತಾಡ್ತಾ ಇರ್ತಾರೆ. ಗ್ರಾವಿಟಿ ಪವರ್ ಅವ್ರಿಗೆ ತುಂಬಾ ಇದೆಯಾ ಅಂತಾನ. ಈಗ ನೋಡಿದ್ರೆ ಪುಷ್ಪ ಸಡನ್ ಆಗಿ ಜಪಾನೀಸ್ ಭಾಷೆ ಹೇಗ್ ಮಾತಾಡ್ತಾನೆ. ಗುರುವೆ, ಅಣ್ಣ ಜಪಾನೀಸ್ ಭಾಷೆನ ಹೇಗ್ ಕಲ್ತಾ? 40 ದಿನ ಕಂಟೈನರ್ ನ ಖಾಲಿ ಯಾಕಿರೋಣ ಅಂತ. ಅಲ್ಲ ಪುಷ್ಪ, 48 ಗಂಟೆ ಒಳಗಡೆ ನೀನ್ ಕಂಟೈನರ್ ಒಳಗಡೆ ಇದ್ದೆ. ಓಕೆ, ಎಲ್ಲಿ ಊಟ ಮಾಡಿದೆ, ಎಲ್ಲಿ ಬಾತ್ರೂಮ್ ಹೋದೆ? ಈಗ 30 ದಿನದಲ್ಲಿ ಜಪಾನ್ ಭಾಷೆ ಹೆಂಗಿರುತ್ತೆ ಅಂತ ಕಲ್ತ್ಕೊಂಡ್ ಬನ್ನಿ. ಅಲ್ಲ ಗುರು, ಬುಕ್ ಓದ್ಬಿಟ್ಟು ಜಪಾನೀಸ್ ಭಾಷೆ ಕಲ್ತೆ ಅಂತ ಹೇಳ್ತೀಯಲ್ವಾ? ಕಂಟೈನರ್ ಒಳಗಡೆ ಏನ್ ಲೈಟ್ ಇತ್ತಾ, ಇಲ್ಲ ಬಾತ್ರೂಮ್ ಇತ್ತಾ? ಈಗ 30 ದಿನದಲ್ಲಿ ಜಪಾನ್ ಭಾಷೆ ಹೆಂಗಿರುತ್ತೆ ಅಂತ ಕಲ್ತ್ಕೊಂಡ್ ಬನ್ನಿ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಪುಷ್ಪ, ನಿನ್ಗೇನಾದ್ರೂ ಸೂಟ್ ಬೇಕು ಅಂತ ಹೇಳಿದ್ರೆ ಕೇಳ್ಬಿಡ್ ತಗೋ, ಆದ್ರೆ ಈ ತರ ಯಾವತ್ತು ಕಿತ್ಕೊಳಕ್ ಹೋಗ್ಬೇಡ. ಡೈರೆಕ್ಟ್ರು ಎಂತ ಫೀಲ್ ಇಟ್ಟಿದ್ದಾರೆ, ಎಂತ ದೇಶಭಕ್ತ ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡಿದ್ದಾರೆ. ಜನಗಣ ಮನ ಅಧಿನಾಯಕ ಜಯ. ಅಲ್ಲಿರೋ ಕಾಡ್ ಮರಗಳನ್ನೆಲ್ಲ ಕಡ್ದ್ಬಿಟ್ಟು ಅದನ್ನೆಲ್ಲ ಮಾರ್ತಾ ಇರುವಂತ ಈ ಕಳ್ಳನ್ಗೆ ದೇಶಭಕ್ತಿ ಎಷ್ಟಿರ್ಬೋದು ಅಂತ ನೀವೇ ಯೋಚನೆ ಮಾಡಿ. ನೆಕ್ಸ್ಟ್ ಪುಷ್ಪ ಆ ದೊಡ್ಡ ವಿಲನ್ ನ ಹೊಡೆದ್ಬಿಟ್ಟು ಒಳ್ಳೆ ಪುರಿಮೂಟೆ ಎತ್ಕೊಂಡೋದಂಗೆ ಮೆಟ್ಲ ಮೇಲೆ ಹಂಗೆ ಓಡೋಗ್ಬಿಡ್ತಾನೆ ಅಣ್ಣ. ಅಲ್ಲಿರುವಂತ ಎಂತೆಂತ ಶೂಟರ್ಗಳ ಗನ್ನಲ್ಲಿ ಶೂಟ್ ಮಾಡ್ತಾರೆ, ಆದ್ರೆ ಯಾವ್ದು ಶೂಟ್ ಆಗಲ್ಲ. ಸಡನ್ ಆಗಿ ಒಬ್ಬ ಮುದ್ಕ ಒಂದು ಚಿಕ್ಕ ಪಿಸ್ತೂಲಿಂದ ಶೂಟ್ ಮಾಡ್ತಾನೆ, ಪುಷ್ಪನ ಎದೆಗೆ ಹೊಡೆದ್ಬಿಡುತ್ತದು. ನಮ್ ಪುಷ್ಪ ಸೀದಾ ಮೇಲಿಂದ ಕೆಳಗಡೆ ನೀರೊಳಗಡೆ ಸ್ವಯ್ ಅಂತ ಬಿದ್ದೋಗ್ಬಿಡ್ತಾನೆ. ನೆಕ್ಸ್ಟ್ ಪುಷ್ಪನ್ ಚೈಲ್ಡ್ಹುಡ್ ತೋರಿಸ್ತಾರೆ. ಚೈಲ್ಡ್ಹುಡ್ ತೋರಿಸಿದಾಗ ಅಲ್ಲಿರೋ ಹುಡುಗರು ಏನ್ ಮಾಡ್ತಾರೆ ಅಂತಾರೆ, ಕೆರೆ ಒಳಗಡೆ ಒಂದು ಬಾಲ್ ಹಾಕ್ಬಿಟ್ಟು ಅದನ್ನ ಹೋಗಿ ಎತ್ಕೊಂಬ ಅಂತ ಹೇಳ್ತಾರೆ. ಆಗ ಅಲ್ಲಿ ಪುಷ್ಪ ಜಂಪ್ ಆರಿಸಿದ್ದಾರೆ. ಡೈರೆಕ್ಟರ್ಗೆ ನಮಸ್ಕಾರ. ಈ ಸೀನ್ ಕಟ್ ಆಗ್ತಿದಂಗೆ ಸಡನ್ ಆಗಿ ಪುಷ್ಪ ಹೇಳ್ತಾನೆ. ಆಗ ಪುಷ್ಪನಿಗೆ ಶ್ರೀವಲ್ಲಿ ಕೇಳ್ತಾಳೆ, ಏನ್ ಸ್ವಾಮಿ ಕೆಟ್ಟ ಕನ್ಸಿನಾರ ಬಿದ್ದ? ಡೌರಾಣಿ, ಅವನಿಗೆ ಬಿದ್ದಂತ ಕನ್ಸು ಈ ರೀತಿ ಇತ್ತು. ಅಲ್ಲುಲು ಪಲ್ಲುಲು ಕಲ್ಲುಲು ಕಲ್ಲುಲು ಪಲ್ಲುಲು. ನಮ್ಮ ದುರದೃಷ್ಟವತ ಈ ಫಿಲ್ಮ್ಗೆ ಹೀರೋಯಿನ್ ಆಗಿರೋದು ರಶ್ಮಿಕಾ ಮದ್ದಣ್ಣ. ಆದ್ರೆ ಚಿರಂಜೀವಿ ಅವರ ಪ್ರಕಾರ ಅವರು ರಶ್ಮಿಕಾ ಡುಮಕ. రష్మి ముండక అండ్ అదేంటో రష్మి మండక నన్ను కాంట్రాక్ట్ తీసుకుందేమో అనిపిస్తుంది. ಇನ್ನು ಶ್ರೀವಲ್ಲಿ ಅಂತ ಇರಿಟೇಟ್ ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ನೀನ್ ಯಾರ? ಪುಷ್ಪಣ್ಣಂಕ ಮ್ಯಾನೇಜರು. ನೀನು? ಪುಷ್ಪ ಫ್ರೆಂಡ್. ನೀನು? ಪುಷ್ಪಣ್ಣನ್ ಡ್ರೈವರು. ಆದ್ರೆ ಇಡೀ ಊರ್ನವರು ಪುಷ್ಪನ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ಅವನು ಅಸ್ಲೆ ತಿಕ್ಲೋನು ನೀನ್ ಹಿಂಗ್ ಬರ್ತಾ ಇದೀಯ ಅಂತ ಗೊತ್ತಾದ್ರೆ ಕೈ ಅಂತಾನೆ. ಅಂದ್ರೆ ಅನ್ಲಿಣ, ನಂಗೆ ಪುಷ್ಪಣ್ಣೆ ಮುಖ್ಯ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಸೊ ಇನ್ನು ಇನ್ಸ್ಪೆಕ್ಟರ್ ಶಿಕಾವತ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಹಳ್ಳಿಯವ್ರ ತರ ಹೋಗ್ಬಿಟ್ಟು ಅಲ್ಲಿರೋ ಗಂಧದ ಮರಗಳನ್ನೆಲ್ಲ ಕೆಲ್ಸದವ್ರನ್ನಾಗಿ ಹಿಡ್ಕೊಂಡು ಅವ್ರನ್ನೆಲ್ಲ ಹಿಡ್ಕೋತಾರೆ. ಶಿಕಾವತ್ ಹಿಡಿದಿರುವಂತ ಇಷ್ಟು ಜನರಲ್ಲಿ ಆ ದಿನ ಒಬ್ಬನ ಹುಡುಗನ್ ಮದ್ವೆ ಇರುತ್ತೆ. ಆ ಹುಡುಗನ್ ಮದ್ವೆ ಇದ್ಬೇಕಾದ್ರೆ ಹುಡುಗಿ ತಂದೆ ಏನ್ ಹೇಳ್ತಾರೆ ಒಂದ್ಸಲ ನೀವೇ ಕೇಳಿ. ಇನ್ನೊಂದ್ ಬರಂಗ್ ಕಾಣಲ್ಲ ಲೇ, ನೀ ಪಂಚೆ ಕಟ್ಕವ ತಾಳಿ ಕಟ್ಟಿ ಅಂತ. ಇದೇನಣ್ಣ, ಅಂಡರ್ವೇರ್ ಚೇಂಜ್ ಮಾಡಿದಷ್ಟು ಈಸಿಯಾಗಿ ಗಣ್ಣ ಚೇಂಜ್ ಮಾಡ್ತಾ ಇದೆಯಲ್ಲ ನೀನು. ಲೇ, ನೀ ಪಂಚೆ ಕಟ್ಕವ ತಾಳಿ ಕಟ್ಟಿ ಅಂತೆ. ಹುಡುಗಿ ಬೇರೆ ಹುಡುಗನ್ನ ಮದ್ವೆ ಆಗಕ್ ಒಪ್ಪಲ್ಲ. ಆಗ ಅಣ್ಣ ಪುಷ್ಪ ಎಂಟ್ರಿ ಪೊಲೀಸ್ ಸ್ಟೇಷನ್ಗೆ. ಗುರು, ಈ ಸಿನಿಮಾದವರು ಪೊಲೀಸ್ ಅವ್ರನ್ನ ಯಾಕೆ ಅಷ್ಟು ಕೆಟ್ಟ ರೀತಿಯಲ್ಲಿ ತೋರಿಸ್ತಾರೆ ಅಂತ ನೀವೇ ನೋಡಿ. ಅವರೆಲ್ಲ ಕುತ್ಕೊಂಡು ಸ್ಟೇಷನ್ ಕೊಂಡ್ಕೊಂತಾ ಇರ್ತಾನೆ. ಇದೆಲ್ಲ ಆಯ್ತು ನನ್ಗೆ ಒಂದ್ ಕನ್ಫ್ಯೂಷನ್ ಆಗೋ, ಯಾವಾಗ್ಲೂ ಪ್ಯಾಂಟ್ ಯಾಕೆ ಸರಿ ಮಾಡ್ಕೊಂತಾ ಇರ್ತಾನೆ. ಆಮೇಲೆ ಅಣ್ಣ ವಾಚನ್ನು ಸರಿ ಮಾಡ್ಕೊತಾ ಇರ್ತಾನೆ. ನಮ್ ಬಾಂಡ್ಲಿ ಶಿಕಾವತ್ ಅವರು ಸ್ಟೇಷನ್ ಬರೋಷ್ಲಿ ಎಲ್ಲ ಲಂಚ ಇಸ್ಕೊಂಡು ಆಲ್ರೆಡಿ ಮನೆಗೆ ಹೋಗಿ ಪಾಚ್ಕೊಂಡ್ಬಿಟ್ಟಿರ್ತಾರೆ. ಇನ್ನೇನು ಗಂಧದ ಮರನ ಗುಟ್ಕಾ ಸ್ಟೈಲ್ ಮಾರೋ ಹಾಗೆ ಹೀರೋಗೆ ಒಂದ್ ಸಾಂಗ್ ಬರ್ಲೇಬೇಕಲ್ವಾ. ನೋಡ್ರಿ, ಕನ್ನಡಕ್ಕೆ ಡಬ್ ಆಗಿರುವಂತ ಈ ಸಾಂಗ್ ಗಳನ್ನ ಯಾರು ಬರ್ದಿದ್ದಾರೆ ಅವ್ರ ಬಗ್ಗೆ ಅಂತೂ ನಾನು ಹೇಳಕ್ಕೆ ಹೋಗಲ್ಲ, ಕೇಳಿಸ್ಕೊಳಕ್ಕೂ ಹೋಗಲ್ಲ. ಪುಷ್ಪನಿಗೆ ಕೆಲವು ಇಲ್ಲವೇ ಇಲ್ಲಂತ. ನೋಡ್ರಿ, ಪುಷ್ಪನ್ಗೆ ಅದಿಲ್ವಂತೆ. ಎಷ್ಟೋ ಇರುವ ಪುಷ್ಪನಿಗೆ ಕೆಲವು ಇಲ್ಲವೇ ಇಲ್ಲಂತ. ಏನ್ ಹೇಳ್ರಿ, ಪುಷ್ಪ ಸಿಗರೇಟ್ ಹಚ್ಕೊಳ್ಳೋ ಸ್ಟೈಲ್ ಅಂತೂ ಖರಾಬಾಗೈತೆ. ಇರುವ ಪುಷ್ಪನಿಗೆ ಕೆಲವು ಇಲ್ಲವೇ ಇಲ್ಲಂತ. ಸಾಂಗ್ ಮುಗಿತಿದಂಗೆನೆ ಅಕ್ಕ ಶ್ರೀವಲ್ಲಿ ಹೇಳ್ತಾಳೆ, ಸಿಎಂ ಜೊತೆಗೆ ಒಂದು ಫೋಟೋ ತಗ್ಸ್ಕೊಂಬ, ಅದನ್ನ ಮನೇಲಿ ದೊಡ್ಡದಾಗಿ ನೇತಕಣ ಅಂತ. ಶ್ರೀವಲ್ಲಿಗೆ ಒಂದು ಫೀಲಿಂಗ್ಸ್ ಬಂದ್ಬಿಡುತ್ತಂತೆ. ಸ್ವಾಮಿ ಎಲ್ಕ
ಫೀಲಿಂಗ್ಸ್ ಆಯ್ತಾ ಅದೇ ದಬಡಿ ಸಿಎಂ ಜೊತೆಗೆ ಮೀಟಿಂಗ್ ಆಗುತ್ತೆ. ಪುಷ್ಪ ಸಿಎಂ ಜೊತೆಗೆ ಫೋಟೋ ತಗ್ಸ್ಕೊಬೇಕು ಅಂತ ಕೇಳ್ತಾರೆ. ಆದ್ರೆ ಅಲ್ಲಿ ಸಿಎಂ ಫೋಟೋ ತಗ್ಸ್ಕೊಳ್ಳಲ್ಲ. ಆಗ ಎಂಪಿಗೆ ಏನ್ ಹೇಳ್ತಾನೆ ಅಂತ ಕೇಳಿದ್ರೆ ನೀವು ಶಾಕ್ ಆಗಿ ಹೋಗ್ತೀರಾ. ಹಂಗಾರೆ ನೀವೇ ಸಿ ಎಮ್. ಪುಷ್ಪ ಹೇಳೋದು ನೀನು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಅಂತ. ನೀವೇ ಸಿ ಎಮ್ ಅಪ್ಪ. ಈ ಡೈರೆಕ್ಟರ್ಗೆ ಯಾರಾದ್ರೂ ಹೇಳ್ರೋ ಮೊದಲು ವಿಧಾನಸಭೆ ಪರಿಷತ್ತಲ್ಲಿ ಅವ್ನು ಯಾವ್ದಾದ್ರು ಒಂದು ಪಾರ್ಟಿಲಿ ಲೀಡರ್ ಆಗಿರ್ಬೇಕು ಅಂತ. ನೆಕ್ಸ್ಟ್ ಒಂದು ಡೀಲ್ಗೋಸ್ಕರ ಪುಷ್ಪ ಮಾಲ್ಡೀವ್ಸ್ ಡೀಲ್ ಮುಗಿದ್ಮೇಲೆ ಪುಷ್ಪ ಫ್ಲೈಟ್ ನ ಚಾಕ್ಲೇಟ್ ಕೊಟ್ಕೊಂಡ್ ಬಂದ್ಬಿಡ್ತಾರೆ. ಆದ್ರೆ ಪುಷ್ಪನ್ಗೆ ಇಷ್ಟೊಂದು ಗಂಧದ ಮರ ಎಲ್ಲ ಬೇಕಾಗುತ್ತೆ. ಗಂಧದ ಮರ ಬೇಕಾದ್ರೆ ಸೀರಿಯಸ್ ಮೀಟಿಂಗ್ ನಡೀತಾ ಇರ್ಬೇಕಾದ್ರೆ ನಮ್ ಪುಷ್ಪರಾಣಿ ಏನ್ ಹೇಳ್ತಾಳೆ ಕೇಳ್ರಿ. ಅಷ್ಟೊಂದು ಟನ್ಗಳ ಕುರಿ ಸಾರ್ ಮಾಡ್ತಿದ್ದೀನಿ ಸ್ವಾಮಿ, ರುಚಿ ನೋಡಿ ಹೇಳ್ತೀಯ. ಎಂತ ಉಚ್ಕುದ್ರಿ ಇದ್ದಾಳೆ ಇವಳು ನೋಡ್ರಿ. ಏನಂತ ಹೇಳ್ತಾಳೆ ಬಂದ್ಬಿಟ್ಟು ಸಾಂಬಾರ್ ಟೇಸ್ಟ್ ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದ್ದಾಳೆ. ಸರ್ ಮಾಡ್ತಿದ್ದೀನಿ ಸ್ವಾಮಿ, ರುಚಿ ನೋಡಿ ಹೇಳ್ತೀಯಾ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಸಾರ್ನಲ್ಲಿ ಒಂದ್ ಸ್ವಲ್ಪ ಉಪ್ಪು ಜಾಸ್ತಿ ಇದೆ ಅಂತ ಹೇಳ್ತಿದಂಗೆ ಶ್ರೀವಲ್ಲಿ ಫುಲ್ಲು ಕೆಂಡ ಮಂಡಲ. ಉಪ್ಪು ಜಾಸ್ತಿ ಆಗದಮ್ಮೆ. ಏಯ್ ಹೋಗ್ ನೀರ್ ತಕೊಂಬ. ಯಾಕೆ ಅವನ ಹತ್ರ ಕೇಳ್ತೀಯಾ? ಎನಿ ಟೈಮ್ ಗುಟ್ಕ ಹಾಕೊಂಡಿತ್ತು ಅಂತ ಹೇಳಿದ್ರೆ ಅವ್ನಿಗೆ ಉಪ್ಪಾಗೆ ಕಾಣಿಸುತ್ತೆ. ನೀನು ಒಂದ್ಸಲ ಹಾಕೊಂಡು ಟ್ರೈ ಮಾಡು. ನಮ್ ಪುಷ್ಪ ಈಗ ಶ್ರೀವಲ್ಲಿಗೆ ಸಮಾಧಾನ ಮಾಡಿ ಈಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ ಅಷ್ಟ್ರಲ್ಲಿ ಒಂದ್ ಸಾಂಗ್ ಬರುತ್ತೆ. ಅಲ್ಲಿವರೆಗೂ ನಮ್ ಪಾರ್ಟಿ ಮೆಂಬರ್ಸ್ ಎಲ್ಲ ಅಲ್ಲೇ ಕುತ್ಕೊಂಡು ಕಾಯ್ತಾ ಇರ್ತಾರೆ. ಲಿರಿಕ್ಸ್ ಯಾವಾಗ ಬರ್ದವನ ಏನೋ ಆರಕ್ಕೆ ಒಂದ್ಸರಿ, ಎಳಕ್ಕೆ ಒಂದ್ಸರಿ, 10 ಗಂಟೆಗೆ ಮುಂಚೆ ಒಂದ್ಸರಿ. ಸಾಂಗ್ ಮುಗಿತಿದಂಗೆ ಒಪ್ಕೊಂಡಿರೋ ಡೀಲ್ ನ ಮುಗಿಸೋದಕ್ಕೋಸ್ಕರ ಪುಷ್ಪ ಆಲ್ಮೋಸ್ಟ್ ನಮ್ಮ ಗಂಧದ ಮರ ಗೋಡನ್ ಬರ್ತಾನೆ. ಆದ್ರೆ ಇಷ್ಟೊಂದು ಗಂಧದ ಮರನ ಎಲ್ಲಿ ಬೆಳಿತಾರೆ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಯಾರು ಗೊತ್ತಿದ್ರೆ ಹೇಳ್ರಿ. ಇಲ್ಲಿ ನಮ್ ಬೋಡ ಸಿಕ್ಕಾವತ್ತ ಒಂದು ಫಿಸ್ಟ್ ಕೊಡ್ತಾನೆ. ಪುಷ್ಪ ಗಂಧದ ಮರದ ಲೋಡ್ಗಳನ್ನೆಲ್ಲ ತಗೊಂಡು ಹೋಗ್ತಿದ್ದಂತ ಲಾರಿಗಳು ಒಬ್ಬನ್ನ ಸಾಯಿಸ್ಬಿಟ್ಟು ಆ ಗಂಧದ ಮರಗಳನ್ನೆಲ್ಲ ಎತ್ಕೊಂಡು ಹೋಗ್ಬಿಡುತ್ತಾನೆ. ಈಗ ನಮ್ ಬಾಂಡ್ಲಿ ಜೊತೆಗೆ ಡೀಲ್ ಮಾಡೋದಕ್ಕೆ ನಮ್ ಎಂಪಿನ ಎಂಟ್ರಿ ಕೊಡ್ತಾರೆ ನೋಡಿ. ಎಂಪಿ ಸರ್ ನಿಮ್ ಶರ್ಟ್ ತೆಗಿರಿ. ಏನ ಶರ್ಟ್ ತೆಗಿರಿ. A few moments later. ಪುಷ್ಪನ್ ಕಡೆಯಿಂದ ಸ್ವಾರಿ ಹೇಳ್ಸಿ ನಾನು ಇಲ್ಲಿ ಬಿಟ್ಬಿಡ್ತೀನಿ, ನಿಮ್ ತಂಟೆಗೆ ಯಾವ್ದಕ್ಕೂ ಬರಲ್ಲ ಅಂತ ಶಿಖಾವತ್ ಹೇಳ್ತಾನೆ. ಅಲ್ಲಿಂದ ಎಂಪಿ ಎಕ್ಸಿಟ್ ಆಗ್ತಾನೆ. ನಮ್ಮ ಹೀರೋ ಗುಡ್ಕಾ ಸ್ಟಾರ್ ಬಂದು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸೀದಾ ಅಲ್ಲಿ ಬಂದು ಸ್ವಾರಿ ಪಾರ್ಟಿಲಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಶಿಖಾವತ್ಗೆ ಅವ್ನಿಗೆ ಏನೋ ಈಗ ಹೊರಟಾಗೋಗುತ್ತೆ. ವಾಪಸ್ ಗಾಡಿ ನಿತ್ಕೊಂಬಂದು ಏನ್ ಮಾಡ್ತಾನೆ ಸೀದಾ ಅವ್ನ ಗಾಡಿ ಗೊತ್ತಿದಂಗೆ ಶಿಖಾವತ್ ಅಣ್ಣ ನೀರಿಗೆ ಬಿದ್ದೋಯ್ತಾನೆ. ನೀರಿಗೆ ಬಿದ್ದೋಯ್ತಿದಂಗೆ ಅಣ್ಣ ಏನ್ ಮಾಡ್ತಾನೆ ಪುಷ್ಪ ಹುಚ್ಚ ಒಯ್ದು ಬಿಡ್ತಾನೆ. ಈಗ ಹೀರೋ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ನಮ್ ಹೀರೋ ಫುಲ್ ಒಂದು ಓಪನ್ ಚಾಲೆಂಜ್ ಕೊಟ್ಟು ಶಿಖಾವತ್ಗೆ, ನೀನ್ ತಾಕತ್ತಿದ್ರೆ ಇಂತ ಡೇಟ್ ಅಲ್ಲಿ ನಾನು ಎಲ್ಲ ಸಾಗಿಸ್ತಾ ಇದ್ದೀನಿ, ನಿನ್ ಕೈಲಿ ಆದ್ರೆ ಕಂಡಿಡಿ ಅಂತ ಹೇಳ್ಬಿಟ್ಟು. ಆದ್ರೆ ಆಗ ಪುಷ್ಪ ಏನ್ ಮಾಡ್ತಾನೆ ಸೀದಾ ಎಲ್ಲಾ ಲಾರಿಗಳನ್ನ ಸಾಗಿಸ್ತಾ ಇರ್ಬೇಕಾದ್ರೆ ಅಣ್ಣ ಎಲ್ಲಾ ಕಡೆ ಬ್ಲಾಕ್ ಮಾಡ್ತಾನೆ. ಆದ್ರೆ ಪುಷ್ಪ ಅಲೆ ಓಡಿಸ್ತಾನೆ. ಎಲ್ಲ ಭೂಮಿ ಮೇಲೆ ಇರ್ತಾರೆ. ಅಣ್ಣ ನೀರ್ ಒಳಗಡೆ ಹೋಗ್ಬಿಟ್ಟು ಅದನ್ನ ಸಾಗಿಸ್ಬಿಡ್ತಾನೆ. ಆದ್ರೆ ಶಿಖಾವತ್ ಏನ್ ಮಾಡ್ತಾನೆ ಅಂದ್ರೆ ಈ ಮಾಲ್ಗಳನ್ನೆಲ್ಲ ಹಿಡಿದ್ಬಿಡ್ತಾನೆ. ಹಿಡಿದ್ಬಿಟ್ಟು ನೆಕ್ಸ್ಟ್ ಡೇ ಅಣ್ಣ ಎದ್ ನೋಡಿದಾಗ ಇಲ್ಲಿ ಹಿಡಿದಿರುವಂತ ಗಂಧದ ಮರ ಎಲ್ಲ ಫೇಕ್ ಅಂತ ಅವಾಗ ಅವ್ನಿಗೆ ಗೊತ್ತಾಗುತ್ತೆ. ಇದು ರಕ್ತಚಂದನ ಅಲ್ವಾ? ಅಲ್ಲ. ಯಾಕೆ ಕಳಿಸ್ತೀರಾ ಈಗ? ಇಲ್ಲಿ ಪುಷ್ಪ ಮತ್ತೆ ಶಿಖಾವತ್ ನಡುವೆ ಒಂದು ಕ್ರೇಜಿ ಸೀನ್ ಇಟ್ಟಿದ್ದಾರೆ ಡೈರೆಕ್ಟರ್ ನೋಡ್ರಿ. ನೆಕ್ಸ್ಟ್ ಶ್ರೀವಲ್ಲಿ ಪ್ರೆಗ್ನೆಂಟ್ ಅಂತ ಹೇಳ್ತಿದಂಗೆ ಅಣ್ಣ ಪುಷ್ಪ ಸೀರೆ ಉಟ್ಕೊಂಡು ಫುಲ್ ಕಾಂತಾರ ಸ್ಟೈಲ್ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಶ್ರೀವಲ್ಲಿ ಕೇಳ್ತಾಳೆ ಯಾಕೆ ಹಿಂಗ್ ಕುಡ್ದು ಹಿಂಗ್ ಹಾಳಾಗ್ತಾ ಇದೆಯಾ ಅಂತ ಕೇಳಿದ್ರೆ ಅಣ್ಣ ಹೇಳೋ ಡೈಲಾಗ್ ಕೇಳಿಸ್ಕೊಂಡು ನೀವೇ ಶಾಕ್ ಹೋಗ್ತಾರೆ. ಹೆಣ್ಮಗು ಆಗಿರುತ್ತೆ ಕುಡಿತಾ ಇದೀನಿ ಅಂತ ಹೇಳ್ತಾನೆ. ಹೆಣ್ಮಗು ಆಗ್ಲಿ ಅಂತ ಕೋರ್ಕೊಂಡು ಇದರಿಂದ ಎಮೋಷನಲ್ ಆಗ್ಬಿಟ್ಟು ನಮ್ ಶ್ರೀವಲ್ಲಿನೂ ಕೂಡ ಹಾಡು ಹೇಳಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ. ನೋಡಾಕ ಸಿಡಿ ಮದ್ದು ನಂಗ ಇರ್ತಾನ ನನ್ ಸ್ವಾಮಿ. ಇಲ್ಲಿ ವಿಲನ್ಸ್ ಗಳು ಎಂಟ್ರಿ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಒಂದ್ ಹುಡುಗಿನ ರೇಗಿಸ್ತಾರೆ. ಒಂದ್ ಹುಡುಗಿನ ರೇಗಿಸ್ತಿದಂಗೆ ನಮ್ ಪುಷ್ಪ ಫುಲ್ ಎಲ್ಲರಿಗೂ ಫೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಕಂಟಿನ್ಯೂಟಿನ ಯಾವ್ದು ತಲೆಯಲ್ಲಿ ಇಕ್ಕೊಂಬೇಡ್ರಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಈ ಟೈಮ್ ನಲ್ಲಿ ರಿಲೇಟಿವ್ಸ್ ಬಂದ್ಬಿಟ್ಟು ಪುಷ್ಪನ್ಗೆ ಎಲ್ಲಾರು ಇನ್ಸಲ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ನೇನು ನಮ್ ಶ್ರೀವಲ್ಲಿ ಬಂದ್ಬಿಟ್ಟು ಓವರ್ ಆಕ್ಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೇನು ನಮ್ ಪುಷ್ಪ ಮಾಲ್ಗಳನ್ನೆಲ್ಲ ಎತ್ಕೊಂಡು ಶ್ರೀಲಂಕಾಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ. ಇನ್ನೇನು ಅಣ್ಣ ಇದನ್ನೆಲ್ಲ ನೀರಲ್ಲಿಂದ ತಗೊಂಡು ಟ್ರಾನ್ಸ್ಫರ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಈ ವಿಷಯ ಶಿಖಾವತ್ ಗೊತ್ತಾಗ್ತಿದ್ದಂಗೆ ಇದನ್ನ ಹಿಡಿಯಕ್ಕೆ ಅಂತ ಬರ್ತಾನೆ. ಆದ್ರೆ ಅಲ್ಲಿ ಏನ್ ಟ್ವಿಸ್ಟ್ ಅಂತ ಹೇಳಿದ್ರೆ ಎಲ್ಲ ಓಪನ್ ಆಗಿ ನೀರು ಒಳಗಡೆ ಗಂಧದ ಮರ ತಗೊಂಡು ಹೋಗ್ತಾ ಇದ್ರು. ಶ್ರೀಲಂಕಾದವ್ರು ಯಾರು ಹಿಡಿಯಲ್ಲ. ಅದೇ ಶಿಖಾವತ್ತು ಒಂದು ಚಿಕ್ಕ ಒಂದು ಬಾಟಲ್ ಬರ್ತಾನೆ ಶ್ರೀಲಂಕಾದವ್ರು ಅವ್ನಿಗೆ ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀನು ಶಿಖಾವತ್ ಏನ್ ಮಾಡ್ತಾನೆ ರೊಚ್ಗೆದ್ಬಿಟ್ಟು ಅಣ್ಣ ಏನ್ ಮಾಡ್ತಾನೆ ಆ ಬೈನಾಕಲರ್ ಇಂದ ಅಣ್ಣ ನೋಡ್ತಿದಂಗೆ
ಪುಷ್ಪ ಹಿಂದೆಗಡೆಯಿಂದ ಒಂದು ಸೀಲ್ ತಟ್ಕೊಂಡು ಅಣ್ಣ ಶ್ರೀಲಂಕಾಗೆ ಹೋಗ್ಬಿಡ್ತಾನೆ. ಡೀಲ್ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಂದ ವಾಪಸ್ ಶಿಖಾವತ್ ಬರ್ತಾನೆ. ಇದಕ್ಕೆ ಪುಷ್ಪನ್ಗೆ ಡೀಲ್ ಯಾರು ಕೊಟ್ಟಿರ್ತಾನೆ ಅವನ ಹತ್ರ ಇನ್ಫಾರ್ಮೇಶನ್ ತಗೊಂಡು ಅವನ್ನ ಸಾಯಿಸ್ಬಿಡ್ತಾನೆ. ಏನ್ ಟ್ವಿಸ್ಟ್ ಅಂತ ಹೇಳಿದ್ರೆ ಮೇನ್ ಡೀಲರೇ ಸುತ್ತೋಗ್ಬಿಟ್ಟಿದ್ದಾನೆ. ಆದ್ರೆ ಪುಷ್ಪನ್ ಮಾಲ್ ಎಲ್ಲೋಗ್ತದೆ ಅಂತ ಈಗ ಪುಷ್ಪನ್ಗೆ ಗೊತ್ತಿರಲ್ಲ ಅಂತ ಶಿಖಾವತ್ ಅನ್ಕೊಂಡಿರ್ತಾನೆ. ಅದಕ್ಕೆ ನಮ್ಮ ಪುಷ್ಪಣ್ಣ ಕಂಟೈನರ್ ಒಳಗಡೆ 30 ದಿನ ಏನ್ ಮಾಡ್ದ ಅಂತ ಇಲ್ಲಿ ಡೈರೆಕ್ಟರ್ ಟ್ವಿಸ್ಟ್ ಇಟ್ಟಿದ್ದಾರೆ ನೋಡ್ರಿ. ಆ ನೀರ್ ಒಳಗಡೆ ಪುಷ್ಪ 80 ಜನ ಓಪನಿಂಗ್ ಸೀನ್ ತೋರಿಸ್ತೀವಲ್ಲ ಅಲ್ಲಿ ಕೆಳಗಡೆ ಬಿದ್ದೋಗಿರ್ತಾನೆ. ಅಲ್ಲಿ ಬಿದ್ದೋದಾಗ ಏನ್ ಮಾಡ್ತಾನೆ ಅಂದ್ರೆ 80 ಜನನ ಸಾಯಿಸ್ಬಿಟ್ಟಿರ್ತಾನೆ. ಅವಾಗ ಇದನ್ನ ಒಬ್ಬ ಜಪಾನೀಸ್ ನೋಡ್ಬಿಟ್ಟು ಬಾ ಕರ್ಕೊಂಡೋಗಿ ನಿನ್ನ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಇವನ್ನ ಡೀಲ್ ಕೂಡ ಸಹಾಯವನ್ನು ಕೊಟ್ಟಿರ್ತಾನೆ. ಅಣ್ಣ ಪುಷ್ಪ ಜಪಾನಿಂದ ಇಂಡಿಯಾಗೆ ಬರ್ತಿದ್ದಂಗೆನೆ MP ಆಗಿದ್ದವನು ಆಲ್ರೆಡಿ CM ಆಗ್ಬಿಟ್ಟಿರ್ತಾನೆ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಇದನ್ನ ಟ್ವಿಸ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ ಗುಡ್ಕಾ ಸ್ಟಾರ್ ಏನ್ ಮಾಡಿರ್ತಾನೆ ಅಂತ ಹೇಳಿದ್ರೆ ಶ್ರೀವಲ್ಲಿಗೋಸ್ಕರ CM ನೇ ಚೇಂಜ್ ಮಾಡ್ಬಿಟ್ಟಿರ್ತಾನೆ. ಇನ್ನು ನೆಕ್ಸ್ಟ್ ನಮ್ ಶ್ರೀಲಲ್ಲೇ ಬಂದ್ಬಿಟ್ಟು ಐಟಮ್ ಡ್ಯಾನ್ಸ್ ಗೋಸ್ಕರ ಸಾಂಗ್ ನ ಹಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಲಿರಿಕ್ಸ್ ನಂತೂ ಈ ಕಿವಿಲ್ ಕೇಳಿಸ್ಕೊಡ್ರಿ. ಹಿಡಿಯೋ 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 ಮಾವ್ನವ್ರು ಬಂದ್ರು ಹಿಡಿಯೋ. ನೋಡ್ರಿ ನಮ್ ಪುಷ್ಪ ತನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ರು ಇನ್ನೊಂದು ಹುಡುಗಿ ಜೊತೆ ಏನ್ ಮಜವಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ನಮ್ಗೆ ಪುಷ್ಪ 1 ನೋಡಿದಾಗ ಏನಾಗುತ್ತೆ ಅಂದ್ರೆ ಶಿಖಾವತ್ ಕ್ಯಾರೆಕ್ಟರ್ ಒಂದ್ ಒಳ್ಳೆ ಬಿಲ್ಡ್ ಅಂತ ಕ್ಯಾರೆಕ್ಟರ್ ಇರುತ್ತೆ. ಆದ್ರೆ ಸೆಕೆಂಡ್ ಅಲ್ಲಿ ಅದನ್ನ ಪುಷ್ಪ ಶಿಖಾವತ್ನ ಒಳ್ಳೆ ನಾಯಿ ಸಾಯಿಸ್ದಂಗ್ ಸಾಯಿಸ್ಬಿಡ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟೆಪ್ ಮಗಳಿರ್ತಾಳೆ ಅವಳನ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ ವಿಲನ್ಗಳು. ಈ ವಿಷಯ ಪುಷ್ಪನ್ ಗೊತ್ತಾಗೋಗುತ್ತೆ. ಇವನ್ ಏನ್ ಮಾಡ್ತಾನೆ ಗ್ಯಾಂಗ್ ನ ಕೊಟ್ಕೊಂಡು ಇವ್ರನ್ನೆಲ್ಲ ಹೊಡಿಬೇಕು ಅಂತ ಸ್ಟಾರ್ಟ್ ಮಾಡಿ ಲೈವ್ ಟೆಲಿಕಾಸ್ಟ್ ನ ಕೊಡ್ತಾನೆ. ಲೈವ್ ಟೆಲಿಕಾಸ್ಟ್ ಕೊಡ್ತಿದ್ದಂಗೆ ವಿಲನ್ಗಳು ಎಲ್ಲಿದ್ದಾರೆ ಅಂತ ಒಂದು ಲೊಕೇಶನ್ ಗೊತ್ತಾಗುತ್ತೆ. ಲೊಕೇಶನ್ ಗೊತ್ತಾಗ್ತಿದ್ದಂಗೆ ಅಣ್ಣ ಪುಷ್ಪ ಫ್ಲೈಟ್ ಎತ್ಕೊಂಡು ಸೀದಾ ಹೊರಟ್ಬಿಡ್ತಾನೆ. ಆದ್ರೆ ಇಲ್ಲಿ ಬರುವಂತ ಈ ಫೈಟ್ ನ ಯಾರು ಕಂಪೋಸ್ ಮಾಡಿದಾರೋ ಅವ್ರಿಗೆ ನಮಸ್ಕಾರ. ಹಿಂದೆಗಡೆಯಿಂದ ನೀಟಲ್ಲಿ ಹಾಕ್ ಮಾಡಿ ಕಟ್ಟಾಕ್ ಬಿಟ್ಟಿರ್ತಾರೆ. ಆದ್ರೂ ಆ ವಿಲನ್ಗಳಿಗೆ ನಾಯಿ ಹೊಡೆದಂಗ್ ಹೊಡಿತಾರೆ. ಆಮೇಲೆ ಅಣ್ಣ ಎಲ್ಲಾರ್ಗು ನಾಯಿ ಕಚ್ಚಿದಂಗ್ ಕಚ್ಚಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಈಗ ಫೈಟ್ ಮುಗಿಸ್ಲಿ ಪುಷ್ಪ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆ ಇರೋರ್ ಎಲ್ಲಾರನು ಸಾಯಿಸ್ಬಿಡ್ತಾನೆ. ಸಾಯಿಸ್ತಿದಂಗೆ ಒಂದು ಟ್ವಿಸ್ಟ್ ಸಿಗಾಕೊಳ್ಳುತ್ತೆ. ಏನು ಅಂತ ಹೇಳಿದ್ರೆ ನಮ್ CM ಯಾರಿದ್ದಾನೆ CM ಪಾರ್ಟಿಲಿ ಇರ್ತಾರಲ್ಲ ಅವ್ರಿಗಿಂತ ಮೆಜಾರಿಟಿಲಿ ಇರುವಂತ ಒಬ್ಬ ಅವ್ರ ಮಗ ಆಗಿರ್ತಾನೆ. ಆ ಹುಡುಗಿನ ಸಾಯಿಸ್ತಿದಂಗೆ ಏನಾಗೋಗುತ್ತೆ ಅಂದ್ರೆ ಎಲ್ಲಾರು ಪುಷ್ಪನ ಆಪೋಸಿಟ್ ಆಗ್ಬಿಡ್ತಾರೆ. ಆಗ ಮಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸೀದಾ ಒಂದು ಇನ್ವಿಟೇಷನ್ ತಗೊಂಡು ನನ್ನ ಮಗಳ ಮದುವೆ ಇದೆ ಬನ್ನಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು. ಆದ್ರೆ ಆ ಇನ್ವಿಟೇಷನ್ ಶ್ರೀವಲ್ಲಿ ಎತ್ಕೊ ಬಂದ್ಬಿಟ್ಟು ಇಲ್ಲಿ ಒಂದ್ ಹೆಸರು ಮಿಸ್ ಆಗಿದೆ ಅಂತ ಹೇಳ್ತಾಳೆ. ಆ ಹೆಸರು ಯಾವ್ದು ಅಂತ ಹೇಳಿದ್ರೆ ಇನ್ನು ಹೊಟ್ಟೆಲಿರುವಂತ ಮಗುವ ಹೆಸರು ಚಿನ್ನ ವೆಂಕಟರಾಮನ ಪೇರು. ಜಾತ್ರೆಯಾಗೆ ಅಷ್ಟೆಲ್ಲ ಹೆಣ್ಮಕ್ಳು ಡ್ರೆಸ್ ಹಾಕೊಂಡು ಸೀರೆ ಉಟ್ಕೊಂಡು ಡ್ಯಾನ್ಸ್ ಮಾಡಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಅಂತ ಪುಷ್ಪ ಗೊಳೋ ಅಂತ ಅಳಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಎಲ್ಲ ಮುಗಿದ್ಮೇಲೆ ಅಲ್ಲಿಗೆ ಒಂದು ಬೊಕ್ಕೆ ಹೋಗುತ್ತೆ. ಆ ಬೊಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರ CM ಹತ್ರ ಹೋಗಿರುತ್ತೆ. ಅದನ್ನ ದೂರದಲ್ಲಪ್ಪ ನಿಂತ್ಕೊಂಡು ಅದನ್ನ ಪ್ರೆಸ್ ಮಾಡಿ ಬ್ಲಾಸ್ಟ್ ಮಾಡ್ತಾನೆ. ಆದ್ರೆ ಈ ಸಿನಿಮಾ ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ ಪಾರ್ಟ್ 3 ಬೇರೆ ಬರ್ತಾ ಇದೆ ಅಂತ ನಾವೆಲ್ಲ ಅದಕ್ಕೆ ಕಾಯ್ಲೇಬೇಕು. ನೀವು ಇಲ್ಲಿಗೆ ಈ ಫಿಲ್ಮ್ ಮುಗಿತದೆ. ಇನ್ ಪಾರ್ಟ್ 3 ಬರೋರ್ಗು ನಾವೆಲ್ಲ ವೆಯ್ಟ್ ಮಾಡೋಣ. ನಿಮ್ಗೆ ಏನ್ ಅನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಮಾಡಿ.